ಹಾಯ್ ಎಲ್ರಿಗೂ. ಏನಪ್ಪ ವಿಡಿಯೋ ಸ್ಟಾರ್ಟಿಂಗೆ ಪೆಟ್ರೋಲ್ ಬಂಕ್ ತೋರಿಸ್ತಿದ್ದಾಳೆ ಅಂದ್ಕೊಂಡ್ರೆ, ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಪೆಟ್ರೋಲ್ ಹಾಕಿಸ್ಕೊಂಡು ಜರ್ನಿ ಎಲ್ಲಿ ಹೋಗ್ತಿದ್ದೀವಿ ಅಂತ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ನಮ್ಮ ಜರ್ನಿ ಎಕ್ಸ್ಟ್ರಾ ಆ್ಯಡ್ ಆಗಿರೋದು ಈ ಸತಿ ನಮ್ಮ ಫ್ಯಾಮಿಲಿಗೆ. ನಮ್ಮ ಚೋಟುನೂ ಕರ್ಕೊಂಡು ನಾವು ಫ್ಯಾಮಿಲಿ ಸಮೇತ ಒನ್ ಡೇ ಟ್ರಿಪ್ಪು ಹೋಗ್ತಿದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಅಂದರೆ ವಿಡಿಯೋ ಪೂರ್ತಿ ನೋಡಿ. ಸೊ ನಮ್ಮ ಚೋಟುನ ಬಿಟ್ಬಿಟ್ಟು, ಸೊ ಅದು ನಾವು ಹೋಗ್ತಾ ಇರೋದು ಫಾರೆಸ್ಟ್ ಏರಿಯಾ ಕಡೆ ಅಲ್ವಾ. ಸೊ ಹಾಗಾಗಿ ಈ ಥರ ಪೆಟ್ಸಿಗೆ ಅಲ್ಲಿ ಅಲೋವಿಲ್ಲ, ಹಂಗಾಗಿ ಬೇಡ ಅಂತೇಳಿ ನಮ್ಮ ಅತ್ತೆ ಹತ್ರನ ನಮ್ಮ ಚೋಟುನ ಬಿಟ್ಬಿಟ್ಟು ಸೊ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಗ್ತಾ ಇರೋದು ನಮ್ಮ ಮನೆ ದೇವ್ರ ದರ್ಶನ. ನಮ್ಮ ಮನೆ ದೇವ್ರ ದರ್ಶನ ನಿಮಗೂ ಆಗಬೇಕು ಅಂದರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಸೊ ನೋಡಿ, ನಾವು ಪೂರ್ತಿ ಹೋಗ್ತಾ ಇರೋದೆಲ್ಲ ಫಾರೆಸ್ಟ್ ಏರಿಯಾ ಕಡೆ. ಜರ್ನಿ ತುಂಬ ಚೆನ್ನಾಗಿರುತ್ತೆ. ಸೊ ನನ್ನ ತಮ್ಮ ಹಾಗೆ ನನ್ನ ಮಗಳು, ನಮ್ಮ ಹಸ್ಬೆಂಡು, ನಾವು 4 ಜನ ಹೋಗಿದ್ದು. ಒಂದು ಮೆಂಬರ್ನ ಅಲ್ಲಿ ಲೆಸ್ ಮಾಡಿಬಿಟ್ವಿ. ಸೊ ನೋಡಿ, ಫುಲ್ಲು ಇದು ಶಿಕಾರಿಪುರ ಫಾರೆಸ್ಟ್, ಶಳಕಪ್ಪ ಹೋಗೋ ರೂಟು. ಇಲ್ಲೋ ಒಂದೊಂದು ಮನೆ ಬರುತ್ತೆ. ನಾವು ಹೋಗ್ತಾ ಇರೋ ಫಾರೆಸ್ಟಲ್ಲಿ ಫುಲ್ಲು ಫಾರೆಸ್ಟು ಚೆನ್ನಾಗಿರುತ್ತೆ ನೋಡಿ. ಇನ್ನು ಇಲ್ಲೆಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿರಲಿಲ್ಲ. ಎಲ್ಲಾದರೂ ಟಿಫನ್ ಸಿಗುತ್ತಾ ನೋಡೋಣ. ಇನ್ನು ಸಿರ್ಸಿಲೇ ಸಿಗುತ್ತೆ ಅನ್ನೋದೊಂದು ಕನ್ಫರ್ಮ್ ಆಯಿತು. ಹಾಗಾಗಿ ಮುಂದೆ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋದ್ವಿ. ಈ ಫಾರೆಸ್ಟಲ್ಲಿ ಬೆಳಗ್ಗೆನೇ ಜರ್ನಿ ಮಾಡೋದು ಅಂದರೆ ಒಂಥರ ಸಿಕ್ಕಾಪಟ್ಟೆ ಮಜಾ ಅನಿಸುತ್ತೆ. ಏಕೆಂದರೆ ಆ ಪಕ್ಷಿಗಳೆಲ್ಲ ಅವಾಗ ತಾನೇ ಎದ್ದಿರುತ್ತೆ. ಒಂಥರ ಏನೋ ತಂಪು ವಾತಾವರಣ ಇರುತ್ತೆ. ಸಿಕ್ಕಾಪಟ್ಟೆ ಬಿಸಿಲು ಟೈಮ್ ಆದರೂ ನಾವು ಫಾರೆಸ್ಟ್ ಏರಿಯಾ ಹೋಗಿದ್ವಲ್ವ, ಅಷ್ಟೇನು ಬಿಸಿಲಿರಲಿಲ್ಲ. ಸೊ ವೀಡಿಯೋ ಮಾಡ್ಕೊತಾ ಇದ್ದೆ. ಅಯ್ಯೋ ಇಲ್ಲ, ಇದನ್ನು ವೀಡಿಯೋ ಮಾಡ್ಕೊತೀನಮ್ಮ ಬಿಡು ಅಂತ ಅಂದರು. ನಮ್ಮ ಮನೆಯವ್ರು ರೇಗಿಸ್ತಾಯಿದ್ರು. ಸೊ ನನ್ನ ಮಗಳಿಗೆ ವೀಡಿಯೋ ಮಾಡ್ಕೊತಿದ್ದೀನಿ, ಒಂದು ಪೋಸ್ ಕೊಡೆ, ಮಾತಾಡೆ ಅಂದರೆ ಇಲ್ಲಪ್ಪ ಅಂತ ಹೇಳಿ, ಬೇಕು ಬೇಡು ಅನ್ನಂಗೆ ಸಾಕ ಅಂತ ಹೇಳಿ ಒಂದು ಫೈನಲಿ ಫೋಸ್ ಕೊಟ್ಟು ಇಷ್ಟೇ ಆಗೋದು ಅಂತ ಕೈ ಕೊಟ್ಬಿಟ್ಲು. ಇನ್ನು ಮಾತಾಡ್ಕೊತ ಸಾಮ್ರಾಟ್ ಹೋಟೆಲ್ ಬಂತು ಸಿರ್ಸಿಲಿ. ತುಂಬ ಚೆನ್ನಾಗಿತ್ತು ಟಿಫನ್ ಮಾತ್ರ. ಅಲ್ಲೇ ಟಿಫನ್ ಮುಗಿಸ್ಕೊಂಡು ನಾವು ಮತ್ತೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು. ಅಂದರೆ ತುಂಬ ದೂರ ಆಗುತ್ತಲ್ಲ, ಹಂಗಾಗಿ ಟಿಫನ್ ಮುಗಿಸ್ಕೊಂಡ್ಬಿಟ್ವಿ. ಅಲ್ಲಿ ಟಿಫನ್ ವ್ಯವಸ್ಥೆ ಇರುತ್ತೆ, ಬಟ್ ನಮ್ಮ ಟೈಮಲ್ಲಿ ಇರಲ್ಲ ಅಂಥೇಳಿ ಟಿಫನ್ ಮುಗಿಸ್ಕೊಂಡು ಇವ್ರು ಮ್ಯಾಪ್ ಹಾಕ್ಕೊಂಡು ನೋಡ್ತಾಯಿದ್ರು ಯಾವ ರೂಟಿಂದ ಹೋದರೆ ಹತ್ರ ಆಗುತ್ತೆ ಅಂತೇಳಿ. ಏಕೆಂದರೆ ನಾವು ಹೋಗ್ತಾ ಇರೋ ಮನೆ ದೇವರು ಅಂದರೆ ಉಳ್ವಿಗೆ ಶಾರ್ಟ್ ರೂಟ್ಗಳು ಬೇರೆ ಇದ್ದಾವೆ. ಅಂಬಿಕಾಪುರ ಅಂತ ಒಂದು ಬರುತ್ತೆ, ಅಲ್ಲೆಲ್ಲ ನೋಡ್ಕೊಂಡು ಹೋದರೆ ಒಂದು ಸ್ವಲ್ಪ ನಿಯರ್ ಆಗ್ಬೋದು ಅಂಥೇಳಿ ನಾವು ಹೊರಟ್ವಿ. ಇನ್ನು ಹಂಗು ಹಿಂಗು ಮಾಡಿ ಮ್ಯಾಪ್ ಹಾಕ್ಕೊಂಡು ಇನ್ನು ಫುಲ್ಲು ನೋಡಿ, ಈ ಥರ ಎಲ್ಲ ಹೋಗ್ತಾ ಇರೋ ಜರ್ನಿ ಚೆನ್ನಾಗಿ ಅನಿಸ್ತು. ನಮ್ಮ ಮುಂದೆ ಹೋಗ್ತಾ ಇರೋ ಕಾರು ಕೂಡ ಅದು ಹೊಸ್ದಾಗಿ ಕಾರ್ ತೊಗೊಂಡಿದ್ರು ಅನಿಸುತ್ತೆ. ಪೂಜೆಗೆ ಹೊರಟಿದ್ರು ಅವರು, ಬಟ್ ಗೊತ್ತಿಲ್ಲ ಅಷ್ಟೇ. ಸೊ ಇಲ್ಲಿ ಪಕ್ಷಿಗಳಾಗಲಿ ನವಿಲು ಸಿಕ್ಕಾಪಟ್ಟೆ ಕಂಡ್ವು. ನಾನು ವೀಡಿಯೋ ಮಾಡ್ಕೊಳೋ ಅಷ್ಟೊತ್ತಿಗೆ ಮಿಸ್ಸಿಂಗು. ನಿಲ್ಲಿಸಿ ವೀಡಿಯೋ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬಿಸಿಲಾಗಿಬಿಡುತ್ತೆ. ಅವಳು ಇದ್ದಾಳೆ, ಮತ್ತು ಸಿಕ್ಕಾಪಟ್ಟೆ ಬಿಸಿಲಾದರೆ ಮತ್ತು ಅವಳಿಗೆ ಹೆಲ್ತಿಗೆ ಇದಾಗುತ್ತೆ. ಹೋಸತಿ ಸ್ವಲ್ಪ ಇದಾಗ್ಬಿಟ್ಟಿತ್ತು. ಹಾಗಾಗಿ ಬೇಡ, ಫಸ್ಟು ದರ್ಶನ ಮಾಡ್ಕೊಳ್ಳೋಣ, ಆ ಕಡೆಯಿಂದ ನೋಡೋಣ ಅಂಥೇಳಿ ಹೊರಟ್ವಿ. ಫುಲ್ಲು ಅಂದರೆ ನಡುವೆ 1, 2, 3 ಹತ್ರ ಜಿಂಕೆ ಕಂಡ್ವು, ಮಂಕಿಗಳು ಸಿಕ್ಕಾಪಟ್ಟೆ ಕಂಡ್ವು. ಅದೇ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅನ್ನೋದೊಂದು ಬಿಟ್ಬಿಟ್ರೆ ಚೆನ್ನಾಗಿತ್ತು ಜರ್ನಿ. ಎಂಜಾಯ್ ಮಾಡ್ಕೊತ, ಮಾತಾಡ್ಕೊತ, ರೇಗಿಸ್ಕೊಂತ, ತಮಾಷೆ ಮಾಡ್ಕೊತ ಹೋಗ್ತಾಯಿದ್ವಿ. ಅಲ್ಲಿ ಬಸ್ ರೂಟ್ ಇಲ್ಲ ನಮ್ಮ ಮನೆ ದೇವರಿಗೆ, ಅದೇ ಒಂದು ಪ್ರಾಬ್ಲಮ್ಮು. ವರ್ಷಕ್ಕೊಂದು ಸತಿ ಮನೆ ದೇವ್ರ ದರ್ಶನ ಮಾಡಬೇಕಂತೆ, ಬಟ್ ಏನು ಮಾಡ್ತೀರಾ, ಆಗಲಿಲ್ಲ. ಅಲ್ಲೇ ಹುಡುಗರು ಕಾಡಲ್ವಾ, ನೇರಳೆಣ್ಣು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಲ್ಲಿ ಹುಡುಗರು ಸೈಡಲ್ಲಿ ಮಾರ್ತಾಯಿದ್ರು. ಇವಳು ಬೇಕು ಅಂತ ಹೇಳಿ ಅಂದ್ಲು, ತೊಗೊಂಡ್ವಿ. ಚಿಕ್ಕ ನೇರಳೆಹಣ್ಣು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಅಲ್ಲಿ ತೊಗೊಂಡು ತಿಂದು ನೆಕ್ಸ್ಟು ಇಲ್ಲಿ ಒಂದು ಊರು ಬರುತ್ತೆ, ಯಾವುದು ಅಂತ ಮರ್ತೋಯ್ತು. ಅಲ್ಲೇ ದಾಟ್ಕೊಂಡು ಹೋದ್ವಿ. ಸೊ ನೋಡಿ, ಫುಲ್ಲು ಇಲ್ಲಿ ಸ್ವಲ್ಪ ಏನೋ ಬರುತ್ತೆ, ಮತ್ತು ಕಾಡು ಹಂಗೇ. ಮತ್ತು ಹಣ್ಣು ತೊಗೊಂಡಿದ್ವಲ್ಲ, ಅದನ್ನು ತಿಂದ್ಕೊಂಡು ನೇರಳೆಹಣ್ಣು, ಪುಟ್ಟ ನೇರಳೆಹಣ್ಣು, ಬಟ್ ಸಿಕ್ಕಾಪಟ್ಟೆ ಸ್ವೀಟ್ ಇತ್ತು. ಸಿಕ್ಕಾಪಟ್ಟೆ ಸ್ವೀಟ್ ಇತ್ತು. ತಿನ್ಕೊಂತ ಹಾಗೂ ಹೀಗೂ ಮಾಡಿ ಕೊನೆಗೂ ನಮ್ಮ ಮನೆ ದೇವರ ದರ್ಶನಕ್ಕೆ ಹತ್ರ ಆದ್ವಿ. ಇಲ್ಲಿ ಒಂದು ಆರ್ಚ್ ಬರುತ್ತೆ, ಆರ್ಚಿಂದ ಮತ್ತೆ 4.25 ಕಿಲೋಮೀಟ್ರ್ ಒಳಗೆ ಹೋಗಬೇಕಾಗುತ್ತೆ. ಇಲ್ಲಿ ಚೆಕ್ಕಿಂಗ್ ಪೋಸ್ಟ್ ಇದೆ. ಅಲ್ಲಿ ನಾವು ಪ್ರತಿಯೊಬ್ಬರದೂ ಚೆಕ್ ಮಾಡ್ತಾರೆ. ಹಾಗಾಗಿ ಚೆಕ್ ಮಾಡಿಬಿಟ್ಟು ಯಾವ ಕಡೆಯಿಂದ ಬಂದಿರೋದು ವೆಹಿಕಲ್ ಎಲ್ಲ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ನಮ್ಮನ್ನು ಒಳಗೆ ಕಳಿಸ್ತಾರೆ. ಏಕೆಂದರೆ ಫಾರೆಸ್ಟ್ ಏರಿಯಾ ಎಲ್ಲ, ಅವರು ಕೂಡ ಸೇಫ್ಟಿ ತುಂಬ ಇಂಪಾರ್ಟೆಂಟು. ನೋಡಿ, ಇಲ್ಲಿಂದ ಮತ್ತೆ ಒಳಗೆ ಹೋಗಬೇಕು ನಾವು. ಒಳಗೆ ಹೋದರೆ ಫೈನಲಿ ನಮ್ಮ ದೇವ್ರ ದರ್ಶನ. ಅಯ್ಯೋ, ಇಷ್ಟೊಂದು ದೂರ ಇದೆ ಅಲ್ವಾ, ವರ್ಷಕ್ಕೊಂದು ಸತಿ ಬರಬೇಕು. ಇಲ್ಲ, ಹತ್ರ ಇತ್ತು ಅಂದರೆ ಎಷ್ಟು ಸತಿ ಹೋಗ್ತೀವೋ ಗೊತ್ತಿಲ್ಲ. ಏಕೆಂದರೆ ಮನೆ ದೇವರ ದರ್ಶನ ಮಾಡಲೇಬೇಕು. ನಮ್ಮ ಪ್ರತಿಯೊಂದು ಏಳಿಗೆಗೆ, ನಮ್ಮ ಕುಟುಂಬದ ಕಷ್ಟ ಸುಖ ಪ್ರತಿಯೊಂದರಲ್ಲೂ
ತುಂಬಾ ಪಾತ್ರ ವಹಿಸೋದೆ ಮನೆ ದೇವರು. ಪ್ರತಿಯೊಬ್ಬರು ಮನೆ ದೇವರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮನೆ ದೇವರಿಗೆ ಹೋಗ್ತಾ ಇರಬೇಕು. ಬಟ್ ನಮ್ಮದು ತುಂಬ ದೂರ ಇರೋದ್ರಿಂದ ಈ ಶಿವಮೊಗ್ಗದಿಂದ ಅಲ್ಲಿಗೆ ಹೋಗೋದು ಸ್ವಲ್ಪ ಓನ್ ವೆಹಿಕಲ್ಲೇ ಆಗಬೇಕು. ಹಾಗಾಗಿ ಸ್ವಲ್ಪ ಆಮೇಲೆ ರಜೆ ಬೇಕು, ಸುಧಾರಿಸ್ಕೊಳಕ್ಕೆ ಒಂದಿನ ಟೈಮ್ ಬೇಕು. ಹಾಗಾಗಿ ಸ್ವಲ್ಪ ಬಿಡೋಕ್ಕಾಗಲ್ವಲ್ಲ ಮನೆ ದೇವ್ರನ್ನ. ಹಾಗಾಗಿ ವರ್ಷಕ್ಕೊಂದ್ಸತಿ ಹೋಗ್ತೀವಿ ನಾವು. ಹಾಗಾಗಿ ಹೊರಟ್ವಿ. ಇಲ್ಲಿ ಮತ್ತೆ ಒಂದು 4-4.5 ಕಿಲೋಮೀಟ್ರು. ದೊಡ್ಡದು ರೋಡ್ ಇಲ್ಲ, ಚಿಕ್ಕ ರೋಡು. ಮೊದಲೆಲ್ಲ ಈ ರೋಡೇ ಇರಲಿಲ್ಲ, ಕಲ್ಲು ರೋಡ್ ಇತ್ತಿದ್ದು. ಈ ಹೋದ ಸತಿ ಹೋದಾಗೂ ಆ್ಯಕ್ಚುಲಿ ಇರಲಿಲ್ಲ. ಈ ಸತಿ ಹೋದಾಗ ಸ್ವಲ್ಪ ಮಾಡಿದರು ರೋಡು. ಒಂದು ವೆಹಿಕಲ್ ಅಷ್ಟೇ ಹೋಗ್ಬೋದು, ಅದಕ್ಕಿಂತ ಅಗಲ ರೋಡ್ ಇರಲಿಲ್ಲ. ತುಂಬ ಕೇರ್ಫುಲ್ಲಾಗಿರಬೇಕು. ಅಕ್ಕಪಕ್ಕ ಸ್ವಲ್ಪ ಮಿಸ್ ಆದ್ರೂ ಪ್ರಾಬ್ಲಮ್ ಆಗುತ್ತೆ. ರೋಡ್ ಚಿಕ್ಕದಿತ್ತು. ಹಾಗಾಗಿ ಹೆಂಗೋ ಬಂದ್ವಿ ಫೈನಲಿ. ಮತ್ತು ನೋಡಿ, ಈ ಕಾಡಲ್ಲಿ ನಮ್ಮ ಉಳುವಿ ಚನ್ನಬಸವೇಶ್ವರನವರು ಕೂತಿದ್ರು. ಅಲ್ಲೇ ಎಲ್ಲರೂ ಇನ್ನೂ ಸ್ವಲ್ಪ ಈ ಕಡೆ ಮತ್ತೆ ಈ ಕಡೆ ಕ್ರಾಸ್ ಆಗಿಬಿಟ್ಟು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಥರ ಬರುತ್ತೆ ದೇವಸ್ಥಾನ. ಇಲ್ಲೇ ಎಲ್ಲರೂ ಪಾರ್ಕಿಂಗ್ ಹಾಕ್ಬಿಟ್ಟು ಇಲ್ಲಿ ಮತ್ತೆ ಕಾರಿಗೆ ಪಾರ್ಕಿಂಗ್ ಫೀ ಕೊಡಬೇಕು. ಫೀ ಎಲ್ಲ ಪೇ ಮಾಡಿಬಿಟ್ಟು ಎಲ್ಲಿ ಹಾಕೋಣ ಕಾರ್ನ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ವಿ. ಸೊ ದೇವಸ್ಥಾನಕ್ಕೆ ನಿಯರೇ ಹಾಕ್ಬಿಡೋಣ ಅಂತ ಹೇಳಿ ನೋಡಿ, ಇದು ಫೈನಲಿ ನಾವು ಇಳಿದ್ಬಿಟ್ಟು ಹೊರಟ್ವಿ. ಇಲ್ಲೆಲ್ಲ ಜಾತ್ರೆ ಎನಿ ಟೈಮ್ ಇರುತ್ತೆ. ಉಳುವಿ ಬಳೆ ಫೇಮಸ್ಸು. ಬಟ್ ವೀಡಿಯೋನೇ ಮಾಡ್ಕೊಳೋದು ಅದನ್ನು ಮಿಸ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಅದೇ ನೋಡಿ ನಮ್ಮ ಮನೆ ದೇವರ ದೇವಸ್ಥಾನ. ಮತ್ತು ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡಿ ಸ್ವಲ್ಪ ವಾಕಬಲ್, ತುಂಬ ದೂರ ಅನಿಸಲ್ಲ, ವೀಡಿಯೋದಲ್ಲಿ ದೂರ ಅನಿಸುತ್ತೆ. ಹಾಗಾಗಿ ಅಲ್ಲಿಗೆ ಹೋದ್ವಿ. ಇನ್ನು ಅಲ್ಲೇ ಎಲ್ಲ ಇರುತ್ತೆ ವ್ಯವಸ್ಥೆ. ಮತ್ತು ದೂರದಿಂದ ಬಂದು ಇರೋರಿಗೂ ಕೂಡ ರೂಮ್ ವ್ಯವಸ್ಥೆ ಇರುತ್ತೆ. ಅಷ್ಟು ತುಂಬ ಇದ್ರ ಥರ ಇಲ್ಲ, ದೊಡ್ಡ ಸಿಟಿ ಥರ ಇಲ್ಲ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ಉಳುವಿಲಿ ಫೇಮಸ್ ಅಂದರೆ ಬಳೆ, ಉಳುವಿ ಬಳೆನೇ ಫೇಮಸ್ಸು. ಸೊ ನೋಡೋಣ, ಆದರೆ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಅಷ್ಟರು ಹೊರಟ್ವಿ. ಇನ್ನು ಅಲ್ಲಿ ಎಲ್ಲ ಮನೆಯಿಂದನೇ ತೊಗೊಂಬಂದಿದ್ವಿ. ಹಣ್ಣು ಕಾಯಿ ಏನು ದೇವರಿಗೆಲ್ಲ ತೊಗೊಂಬರ್ಬೇಕಿತ್ತಲ್ಲ, ತೊಗೊಂಬಂದಿದ್ವಿ. ಹಾಗಾಗಿ ಜನ ಇರಲ್ಲ ಅಂದ್ಕೊಂಡೆ. ಹೋದ ಸತಿ ನಾವು ಕಾರ್ತಿಕ್ ಮಾಸದಲ್ಲಿ ಡಿಸೆಂಬರಲ್ಲಿ ಬಂದಿದ್ದು, ಸಿಕ್ಕಾಪಟ್ಟೆ ಜನ ಇತ್ತು. ಅಂದರೆ ಸಿಕ್ಕಾಪಟ್ಟೆ ಜನ, ರಶ್ ಇತ್ತು. ಪ್ರಸಾದ ಕೂಡ ಮಾಡೋಕ್ಕಾಗಿರಲಿಲ್ಲ. ಸೊ ಈ ಸರಿ ಆಗುತ್ತೋ ಇಲ್ಲೋ, ಏನಾದ್ರೂ ಆಗಲಿ ನೋಡೋಣ. ಆದರೆ ಓಕೆ, ಇಲ್ಲಾಂದರೆ ಹೊರಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೇ ಹೊರಟಿದ್ವಿ. ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡ್ವಿ. ಫೈನಲಿ ರೀಚ್ ಆದ್ವಿ ನಮ್ಮ ಮನೆ ದೇವ್ರ ದರ್ಶನಕ್ಕೆ. ನೋಡಿ, ಈ ರೀತಿ ಇತ್ತು. ಕಮ್ಮಿ ಇದ್ದರು ಜನ, ಮಾತ್ರ ತುಂಬಾ ಕಮ್ಮಿ ಇದ್ದರು. ಇವಾಗ ಕಾಣಿಸ್ತಾ ಇದ್ದೀನಲ್ಲ, ಈ ಮರಕ್ಕೆ ಒಂದು ಇತಿಹಾಸನೇ ಇದೆ. ಏನಪ್ಪ ಅಂದರೆ, ಈ ಉಳುವಿ ತೇರು ಎಳೆಯುವಂಥ ಸಮಯದಲ್ಲಿ ಒಂದು ಎಲೆ ಕೂಡ ಅಲ್ಲಾಡೋದಿಲ್ವಂತೆ. ಸೊ ಅದನ್ನು ನಮ್ಮ ತಮ್ಮ ಇದ್ನಲ್ಲ, ಅವನು ಹೇಳ್ತಾ ಇದ್ದ ಅವಳಿಗೆ, ಈ ಥರ ಇದೆ ಕಣೆ ಈ ಮರದ ಬಗ್ಗೆ ಅಂತೇಳಿ. ಹಾಗೆ ಸ್ವಲ್ಪ ಮಾತುಕತೆನೂ ಕೂಡ ಆಯಿತು. ನೋಡಿ, ಈ ಅರಳಿಕಟ್ಟೆ ಇದೆ, ಅರಳಿ ಮರ ಇದೆ, ಒಂದು ಎಲೆನೂ ಅಲ್ಲಾಡಲ್ವಂತೆ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲೆಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಹೋಗೋಣ. ಅಲ್ಲಿ ಒಂದು ನಾವು ಬೆಳಗ್ಗೆಯಿಂದ ಬಂದಿದ್ದೆಲ್ಲ ಮೇಕಪ್ ಆಳೋಗ್ಬಿಟ್ಟಿತ್ತು. ಹಾಯ್ ಎಕ್ಸ್ಪ್ರೆಷನ್ ವಿಡಿಯೋ ಈ ಥರ ಕೊಟ್ಟೆ. ಹಾಗೆ ನಮ್ಮ ತಮ್ಮ, ನಮ್ಮ ಮನೆಯವ್ರದ್ದು ಒಂದು ಸ್ವಲ್ಪ ಮಾತುಕತೆ ಜಾಸ್ತಿ ಆಯಿತು. ಹಾಗೆ ಇಲ್ಲಿ ನಿಯರ್ ಬಂದುಬಿಟ್ಟು ಸಹಸ್ರಲಿಂಗ ಇದೆ. ಸಹಸ್ರಲಿಂಗ ನೋಡಿಕೊಂಡು ಆಮೇಲೆ ಸಿರ್ಸಿ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗಾಗಿ ಸಹಸ್ರಲಿಂಗಕ್ಕೆ ಹೋಗೋಣ ಅಂತ ಹೊರಟ್ವಿ. ಹಾಗೆಯೇ ಅಲ್ಲಿ ಆನ್ ದ ವೇ ಒಂದು ಹಲಸಿನಣ್ಣು ನೋಡ್ತಾಯಿದ್ರು, ಯಾವುದೋ ಚಂದ್ರಬಕ್ಕೆ ಹಲಸಿನಣ್ಣಂತೆ. ಸೊ ಆ ಸೈಡ್ ಸಿಗುತ್ತೆ ಅಂತ ನಮ್ಮ ಮನೆಯವ್ರು ಹುಡುಕ್ತಾ ಇದ್ದರು. ಸೊ ಅಲ್ಲಿ ಎಲ್ಲ ವಿಚಾರಿಸಿದ್ರು, ಸಿಗಲಿಲ್ಲ. ಹಾಗೆಯೇ ಮುಂದೆ ಹೋದ್ವಿ. ಇನ್ನು ಹಾಗೆ ಹೀಗೆ ಮಾತಾಡ್ಕೊತಾನೆ ನಿಯರ್ ತುಂಬ ಹತ್ರ ಅಲ್ಲಿಗೆ ಏನು ಸಹಸ್ರಲಿಂಗ, ಅಲ್ಲಿಗೆ ರೀಚ್ ಆದ್ವಿ. ಕಾರೆಲ್ಲ ಪಾರ್ಕಿಂಗ್ ಮಾಡಿ. ನಾನು ಜನ ಇರಲ್ಲ, ಅವಾಗೆಲ್ಲ ಒಂದು ಟೈಮ್ ಹೋದಾಗ ಇಷ್ಟೊಂದು ಜನ ಇರಲಿಲ್ಲ. ಇವಾಗ ಸಿಕ್ಕಾಪಟ್ಟೆ ಇತ್ತು. ಆ ಸಿಕ್ಕಾಪಟ್ಟೆ ಜನ ಇತ್ತು ಅನ್ನೋ ಖುಷಿ ಜೊತೆಗೆ ಈ ಸಹಸ್ರಲಿಂಗ ತುಂಬ ನಾನು ನೋಡಿದ್ವು ಮೊದಲಿಗೂ, ಆಮೇಲೆ ಹೋದ ವರ್ಷ ನೋಡಿದ್ದು ಎಕ್ಸ್ಪೆಕ್ಟೇಷನಿಗೂ ತುಂಬಾ ಬೇಜಾರಾಯಿತು. ಯಾಕಪ್ಪ ಅಂತ ಹೇಳಿದರೆ, ಈ ಸಹಸ್ರಲಿಂಗನ ತುಂಬಾ ಗಲೀಜು ಮಾಡಿಬಿಟ್ಟಿದ್ರು. ಅದೊಂದು ಸಿಕ್ಕಾಪಟ್ಟೆ ಬೇಜಾರಾಗಿರೋಂಥ ವಿಚಾರ ಆಯಿತು. ಮೊದಲು ಇಲ್ಲೇ ಈ ಥರ ಎಲ್ಲ ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ, ಹೋಗ್ಬೋದಿತ್ತು. ಚಿಕ್ಕ ನೀರಿತ್ತು, ಈ ಥರ ಹೋಗಿ ದೇವ್ರನ್ನೆಲ್ಲ ಕಲ್ಲ ಮೇಲೆ ಮತ್ತೆ ನಾವು ಈ ಥರ ಮಾಡಿ ನಮ್ಮ ಒಂದೇನಾದರೂ ಆಸೆಗಳೇನಾದರೂ ಇದ್ದರೆ ಆ ಥರ ಲಿಂಗನ್ನ ಒಂದ್ರ ಮೇಲೊಂದು ಜೋಡಿಸ್ಬಿಟ್ಟು ನಮ್ಮ ಆಸೆ ಕೇಳ್ಕೊಂಡ್ರೆ ಈಡೇರುತ್ತೆ ಅನ್ನೋ ಒಂದು ಶಾಸ್ತ್ರ ಇದೆ. ಬಟ್ ಇವಾಗೇನ ಏನಾಗಿದೆ ಅಂದರೆ ಎಲ್ಲ ಕಡೆ ಅಲ್ಲೇ ಸ್ನಾನ. ಅವಾಗೆಲ್ಲ ಸ್ನಾನಕ್ಕೆ ಅವಕಾಶ ಇರಲಿಲ್ಲ, ಹೋಗ್ಬೋದಿತ್ತು.
ಬಟ್ ಎಲ್ಲ ಪ್ರತಿಯೊಂದು ಲಿಂಗದಲ್ಲೂ ಕೂಡ ಸಹಸ್ರ ಲಿಂಗಗಳಿದ್ದಾವೆ. ಬಟ್ ನೋಡಿ ನೇಚರೆಲ್ಲ ಪ್ಲೇಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನೋಡಿ ಅಲ್ಲೇ ಸ್ಲಿಪ್ಪರ್ ಹಾಕ್ಕೊಳೋದು, ಇಲ್ಲಿ ಈ ಕಡೆ ಒಂದು ಪುಟ್ಟದ ದೇವಸ್ಥಾನ ಇದೆ, ಅಲ್ಲೊಬ್ಬರು ಪೂಜೆ ಅವಾಗ ಮಾಡ್ತಿರ್ಲಿಲ್ಲ, ಇವಾಗೆಲ್ಲ ಮಾಡ್ತಾಯಿದ್ರು. ಅಲ್ಲೇ ಸ್ಲಿಪ್ಪರ್ ಹಾಕ್ಕೊಂಡು ಅಲ್ಲೇ ಸ್ನಾನ ಗೀನ ಮಾಡೋದು, ತುಂಬಾ ಗಲೀಜು ಮಾಡಿಬಿಟ್ರು. ದೇವರು ಅಂದರೆ ದೇವರಿಗೆ ಆದಂತಹ ಒಂದು ಗೌರವ ಇರುತ್ತೆ. ಗೌರವ ಅನ್ನೋದಕ್ಕಿಂತ ನಾವು ದೇವ್ರನ್ನ ಎಲ್ಲಿಟ್ಟಿರಬೇಕೋ ಅಲ್ಲೇ ಇಟ್ಟಿರಬೇಕು. ಈ ಸ್ಲಿಪ್ಪರೆಲ್ಲ ಹಾಕ್ಕೊಂಡು ಓಡಾಡ್ತಾ ಇದ್ರು, ಅಲ್ಲಿ ತುಂಬ ಬೇಜಾರಾಯಿತು ಆ ವಿಚಾರ. ಸ್ನಾನ ಕೂಡ ಮಾಡ್ತಾಯಿದ್ರು, ಸಿಕ್ಕಾಪಟ್ಟೆ ಗಲೀಜಾಗಿತ್ತು ನೀರು. ಅದು ದೇವರು ಅನ್ನೋದೇ ಜನ ಮರ್ತೋಗ್ಬಿಟ್ಟಿದ್ರು. ಪ್ರತಿಯೊಂದು ಕಲ್ಲಲ್ಲೂ ದೇವರಿದೆ, ಅದು ಲಿಂಗು. ಅಲ್ಲಿಗೆ ಹೆಸರಿರೋದೇ ಸಹಸ್ರಲಿಂಗ ಅಂತಲೇ ಅದಕ್ಕೆ ಹೆಸರು. ನೋಡಿ ಅಲ್ಲಲ್ಲೇ ಸ್ನಾನ, ಅಲ್ಲೆಲ್ಲ ಫೋಟೋಶೂಟ್ ಓಕೆ, ಬಟ್ ಓವರ್ ಥರ ಫೋಟೋಶೂಟ್ಗಳನ್ನೆಲ್ಲ ನಾನು ನೋಡಿಬಿಟ್ಟೆ. ಕಪಲ್ಸ್ ಎತ್ಕೊಂಡು ಫೋಟೋಶೂಟ್ ಆಗಿರ್ಬೋದು, ನೋಡಿ ಚಿಕ್ಕ ಮಕ್ಕಳನ್ನೆಲ್ಲ ಬಿಟ್ಟು ಎಲ್ಲರೂ ಹೋಗಿದ್ದಾರೆ ಓಕೆ, ಸ್ನಾನ ಕೂಡ ಇನ್ನೊಂದು ಬಿಟ್ಟಾಕಿ ಅಲ್ಲೇ ಬಿಡಿ. ಅಷ್ಟರೊಳಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಇನ್ನು ಸಿರ್ಸಿ ರೀಚ್ ಆದ್ವಿ ನಾವು. ಸಿರ್ಸಿ ರೀಚ್ ಆದ ತಕ್ಷಣ ಸಣ್ಣಕ್ಕೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಮತ್ತು ನಾವು ಇದೇ ಲಾಸ್ಟ್ ಸಿಗೋದು, ಮತ್ತೇನೂ ಸಿಗೋಲ್ಲ. ಸ್ವಲ್ಪ ಮುಗಿಸ್ಕೊಂಡು ಇನ್ನು ನಾವು ಶಿವಮೊಗ್ಗ ರೀಚ್ ಆಗಬೇಕಿತ್ತು. ಸಿರ್ಸಿ ಬಂದಾಗ ಆಲ್ರೆಡಿ 4:35 ಆಗಿತ್ತು. ಅಲ್ಲೆಲ್ಲ ಮುಗಿಸ್ಕೊಂಬರೋದ್ರಾಗೆ ಮತ್ತು ಅಲ್ಲೂ ಕಾರ್ ಪಾರ್ಕಿಂಗ್ ಕೆಳಗಿದೆ ಅಂದರು. ಅಲ್ಲಿ ಹೋಗ್ಬಿಟ್ಟು ಕಾರ್ ಪಾರ್ಕಿಂಗ್ ಮಾಡೋಷ್ಟರೊಳಗೆ ಇನ್ನೂ ಸಿಕ್ಕಾಪಟ್ಟೆ ಅಂದರೆ ಮಳೆ ತುಂಬಾ ಜೋರಾಯಿತು. ಇನ್ನೇನು ಮಾಡೋಕ್ಕಾಗಲ್ಲ ಅಂದು ಪಾರ್ಕಿಂಗ್ ಹೋಗಿ ದೇವಸ್ಥಾನ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಸಿರ್ಸಿ ಪೂಜೆ ನಡೀತಾ ಇತ್ತು, ಅಂದರೆ ಹೋದಾಗೆಲ್ಲ ಪೂಜೆ ಮಾಡ್ತಾರೆ. ಮುಗಿಸ್ಕೊಂಡು ಮತ್ತೆ ಹೊರಟ್ವಿ. ಹಾಗೇ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಮಳೆ ಸಿಕ್ಕಾಪಟ್ಟೆ ಆಗಿರೋದ್ರಿಂದ ಏನು ಅಷ್ಟು ಸಿಗಲ್ಲ ಅಂದ್ಕೊಂಡು ಅಲ್ಲೇ ಆನ್ ದ ವೇ ಇವಳು ಕಾರ್ನು ಬೇಕು ಅಂದರು ನನ್ನ ಮಗಳು. ಅಲ್ಲೇ ಕಾರ್ ಪಾರ್ಕಿಂಗ್ ಮಾಡಿ ನಮ್ಮ ತಮ್ಮ ಕಾರ್ನು ಕೂಡ ಕೊಡಿಸಿದ. ಹಾಗೆ ಅಷ್ಟನ್ನು ಸ್ವಲ್ಪ ಶೇರ್ ಮಾಡ್ಕೊಂಡ್ವಿ. ನಮ್ಮ ಕಾರ್ನೇನು ಇಷ್ಟ ಆಗಲಿಲ್ಲ, ಅದು ಇಷ್ಟ ಇತ್ತು ಬಟ್ ಸ್ವಲ್ಪ ಬೇಡ ಬೇರೆ ಏನಾದರೂ ತಿನ್ನೋಣ ನೆಕ್ಸ್ಟು ಅಂದ್ಕೊಂಡು ಹೊರಟ್ವಿ. ಅದೇ ಕಾರ್ನೇ ಎಲ್ಲರೂ ಒಂದೊಂದು ಸ್ಪೂನು ತಗೊಂಡು ಅವಳು ಕೂಡ ಕಾರ್ನ ತಿಂದು ಹೊರಟ್ಲು. ನೋಡೋಣ ಎಲ್ಲರೂ ಸ್ನ್ಯಾಕ್ಸ್ ಸಿಗುತ್ತೆ ಅಂತೇಳಿ ಎಲ್ಲೂ ಸಿಗಲಿಲ್ಲ ಅನ್ನೋಕ್ಕಿಂತ ಮಳೆ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಯಿತು. ನಿಜ ಈ ರೀತಿ ಮಳೆಯಲ್ಲಿ ನಾನು ಸಿಕ್ಕಾಕೊಂಡಿದ್ದು ಇದೇ ಫಸ್ಟ್ ಟೈಮು. ಇಲ್ಲಿ ಇನ್ನೂ ಚಿಕ್ಕದಾಗಿದೆ, ಇನ್ನು ಮುಂದೆ ಹೋದಂಗೆ ಕತ್ಲು ಕೂಡ ಆಯಿತು, ಸಿಕ್ಕಾಪಟ್ಟೆ ಮಳೆ ಕೂಡ ಸ್ಟಾರ್ಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟರೊಳಗೆ ನನ್ನ ಫೋನ್ ಕೂಡ ಸ್ವಿಚ್ ಆಫ್ ಆಯಿತು, ವೀಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟು. ಥ್ಯಾಂಕ್ ಯು.